ಸಮಾಜದ ಜನರಿಗಾಗಿ 2006-2007ರಲ್ಲಿ ಕಟೀಲು ಸಂಜೀವ ಮಡಿವಾಳರವರ ನೇತೃತ್ವದಲ್ಲಿ ಗ್ರಾಮ ಸೇವೆ ನಡೆದುಕೊಂಡು ಬರ್ತಿತ್ತು. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎನ್ನುವ ಮಹತ್ತರ ಉದ್ದೇಶವನ್ನು ಮನಗಂಡ ಸಂಜೀವ ಮಡಿವಾಳ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಜನಾಂಗದ ದುರ್ಬಲ ವರ್ಗಗಳ ಸದಸ್ಯರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಾರ್ವಜನಿಕರ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಕಟೀಲು ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಸ್ಥಾಪಿಸಲಾಯಿತು. ಇದೀಗ ಸಂಸ್ಥೆ ನಾನು ನೀನು ನೀನು ನಾನು ಎಂಬ ಸಹಕಾರಿ ತತ್ವದ ನೀತಿ ಸಿದ್ಧಾಂತದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಾರಂಭದಲ್ಲಿ 500 ಜನ ಸದಸ್ಯರು ಹಾಗೆ 5 ಲಕ್ಷ ಪಾಲು ಬಂಡವಾಳದೊಂದಿಗೆ ಪ್ರಾರಂಭಗೊಂಡು ಇದೀಗ ಕಟೀಲು ಸಂಜೀವ ಮಡಿವಾಳರವರ ಘನ ಅಧ್ಯಕ್ಷತೆಯಲ್ಲಿ 6,000ಕ್ಕಿಂತಲೂ ಹೆಚ್ಚಿನ ಸದಸ್ಯತ್ವವನ್ನು ಒಳಗೊಂಡು 6 ಲಕ್ಷಕ್ಕಿಂತಲೂ ಅಧಿಕ ಪಾಲು ಬಂಡವಾಳವನ್ನು ಹೊಂದಿದೆ. ಸಂಸ್ಥೆಯು ಸಂಘದ ಸದಸ್ಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ನಿಮ್ಮ ಭರವಸೆಯನ್ನ ಉಳಿಸುತ್ತೆ ಪೀಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್. ನಮ್ಮಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್, ಬೆಡ್ರೂಮ್ ಸೆಟ್, ಕಾಟ್ಸ್, ಸೋಫಾ ಸೆಟ್ಸ್, ಡೈನಿಂಗ್ ಟೇಬಲ್ಸ್, ಬೆಡ್ಸ್ ಅಂಡ್ ಚೈರ್ಸ್, ಆಫೀಸ್ ಟೇಬಲ್ಸ್, ಟೀಪಾಯ್ಸ್, ಕಬೋರ್ಡ್ಸ್, ಇಂಟೀರಿಯರ್ ಕಿಚನ್ ಸೆಟ್ಟಿಂಗ್, ಪಿಲ್ಲೋಸ್ ಅಂಡ್ ಸೀಲಿಂಗ್ ಕ್ಲೋತ್ ಹ್ಯಾಂಗರ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ ಅಂಡ್ ಇಂಟೀರಿಯರ್ ವರ್ಕ್ಸ್ ಲಭ್ಯ. ಜೊತೆಗೆ ಬಜಾಜ್ EMI ಫೆಸಿಲಿಟಿಯನ್ನ ನೀಡ್ತಿದೆ. ನೀವು ಖರೀದಿಸಿದ ಸೋಫಾ ಸೆಟ್ಗಳನ್ನು ರಿಪೇರಿ ಹಾಗೂ ರೀಪೈಂಟ್ ಅನ್ನ ಮಾಡಲಾಗುತ್ತೆ. ಅಲ್ಲದೆ ಓಲ್ಡ್ ಐಟಮ್ಸ್ಗಳ ಎಕ್ಸ್ಚೇಂಜ್ ಆಫರ್ ಅನ್ನ ಪೀಸ್ ಫರ್ನಿಚರ್ ನಿಮಗೆ ನೀಡ್ತಿದೆ. ಕೂಡಲೇ ಭೇಟಿ ನೀಡಿ ಗ್ರೀನ್ ಸಿಟಿ ಬಿಲ್ಡಿಂಗ್ ಬಿಹೈಂಡ್ ನಾಗನಕಟ್ಟೆ, ತೊಕ್ಕೊಟ್ಟು. ಈಗಲೇ ಡಯಲ್ ಮಾಡಿ 9880672020. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಕಟೀಲು ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದಲ್ಲಿ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀ ಸಂಜೀವ ಮಡಿವಾಳ ಇದ್ದಾರೆ. ಜೊತೆಗೆ ಮುಖ್ಯ ನಿರ್ದೇಶಕರಾದಂತಹ ಶ್ರೀ KB ಸುರೇಶ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗಾಗಿ ನಿಮಗಿಬ್ಬರಿಗೂ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಂಸ್ಥೆ ಯಾವಾಗ ಪ್ರಾರಂಭಗೊಂಡಿತು ಮತ್ತು ಇದರ ಸಂಸ್ಥಾಪಕರು ಯಾರಾಗಿದ್ದರು? 2007ರಲ್ಲಿ ಗೆಳೆಯರ ಬಳಗ ರಿಜಿಸ್ಟರ್ ಶ್ರೀ ಕ್ಷೇತ್ರ ಕಟೀಲು ಸಂಚಾಲಕರಾದ ನಾನು ಈ ಸಂಘವನ್ನು ಸ್ಥಾಪಿಸಬೇಕೆಂಬ ತೀರ್ಮಾನಿಸಿ ಗ್ರಾಮಸ್ಥರನ್ನು ಒಗ್ಗೂಡಿಸಿಕೊಂಡು ಅಲ್ಲಿ ಚರ್ಚೆ ಮಾಡಿ ಒಂದು ಗ್ರಾಮ ಸೇವೆಯನ್ನು ಮಾಡಿ, ಆ ನಂತರ ಅಲ್ಲಿ ಶ್ರೀಕಟಿ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ಹೆಸರಿನಲ್ಲಿ ಸಂಘವನ್ನು ಸ್ಥಾಪನೆ ಮಾಡುವ ಅಂತ ಹೇಳಿಕೊಂಡರು. ಆ ಪ್ರಕಾರವಾಗಿ ಇಲಾಖಾ ಅನುಮತಿಯನ್ನು ಪಡೆದುಕೊಂಡು ಶ್ರೀಕಟಿ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ಹೆಸರಿನಲ್ಲಿ ನಾವು ಸಂಘಟನೆಯನ್ನು ನಾನು ಮಾಡಿದ್ದೇನೆ. 2006-2007ರಲ್ಲಿ ಮಾಡಿದ್ದೇವೆ. ಇದರಲ್ಲಿ ಇಲಾಖೆಯ ಸೂಚನೆಯಂತೆ ಮುಖ್ಯ ಪ್ರವರ್ತಕರಾಗಿ ಶ್ರೀಯುತ ಶ್ರೀಶ ಆಚಾರ್ಯ ಅವರು ಮುಖ್ಯ ಪ್ರವರ್ತಕರಾಗಿ, ನಾನು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೆ. ಮತ್ತು ಒಂದು 6 ಜನ ಪ್ರವರ್ತಕರನ್ನಾಗಿ ನಾವು ನೇಮಕವನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ. ಈಗ ಈ ಸಂಸ್ಥೆಯ ಮೂಲ ಉದ್ದೇಶ ಏನಾಗಿದೆ?
ಆಗಿತ್ತು ಅಂತ ನೀವು ಈಗಾಗಲೇ ಹೇಳಿರೋದು ಗ್ರಾಮ ಸೇವೆ ಮಾಡಿದ್ದೀರಲ್ಲ, ಅದನ್ನು ಹೇಳೋದಾಗುತ್ತೆ. ಮುಖ್ಯ ಉದ್ದೇಶದಲ್ಲಿ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡಂಥ ನಾವು ಸಂಘವನ್ನು ರಚನೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯ ಉದ್ದೇಶ ಸಂಘದ ಸದಸ್ಯರ ಠೇವಣಿದಾರರ ಅಲ್ಲಿ ಮಿತವ್ಯಯ, ಸ್ವಸಹಾಯ ಮತ್ತು ಸಹಕಾರ ಮನೋಭಾವವನ್ನು ಪ್ರೋತ್ಸಾಹಿಸುವುದು, ಸಂಘದ ಅಗತ್ಯದಲ್ಲಿ ದುಡಿಯುವ ಬಂಡವಾಳದ ಸಂಗ್ರಹಣೆಗಾಗಿ ಸದಸ್ಯರಿಂದ ಠೇವಣಿದಾರರಿಂದ ಠೇವಣಿಯನ್ನು ಸ್ವೀಕರಿಸುವುದು, ಹಣವನ್ನು ಸಾಲವಾಗಿ ಹಾಗೂ ಠೇವಣಿ ರೂಪದಲ್ಲಿ ಪಡೆದು ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಜನಾಂಗದ ದುರ್ಬಲ ವರ್ಗಗಳ ಸದಸ್ಯರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಯೋಜನೆಯನ್ನು ತಯಾರಿಸಿ ಅದನ್ನು ಕಾರ್ಯಗತಗೊಳಿಸುವುದು, ಸಾರ್ವಜನಿಕ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿಯನ್ನು ತೆರೆಯುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸಹಕಾರ ಸಂಘ ಪತ್ತಿನ ಮಹಾಮಂಡಲದ ಸಹಕಾರದಲ್ಲಿ ಚಾಪಾ ಕಾಗದ ಅಂದರೆ ಈ ಸ್ಟ್ಯಾಂಪಿಂಗ್ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಚಿಂತನೆ ಮಾಡಿ ಇದೀಗ ಕಾರ್ಯಗತಗೊಳಿಸಿದ್ದೇವೆ. ಸಾಲವನ್ನು ಸಂಘದ ಸದಸ್ಯರಿಗೆ ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ವಿವಿಧ ಕಾರ್ಯಕ್ರಮಗಳನ್ನು ಮಹಾಸಭೆಯಲ್ಲಿ ತೀರ್ಮಾನಿಸಿದಂತೆ ನಡೆಸುವುದೆಂಬು ತೀರ್ಮಾನಿಸಿದ್ದೇವೆ. ವಿದ್ಯಾನಿಧಿಯನ್ನು ರಚಿಸಿ ಸಂಘದ ಸದಸ್ಯರ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವುದು, ಸದಸ್ಯರ ಕುಟುಂಬಕ್ಕೆ ಮರಣೋತ್ತರ ಸಹಾಯಧನವನ್ನು ನೀಡುವುದು, ಸರ್ಕಾರದ ಯೋಜನೆಗಳನ್ನು ಕಾರ್ಯಗತಗೊಳಿಸುವರೆ ಪ್ರಯತ್ನಿಸುವುದು, ಮಹಾಸಭೆಯ ತೀರ್ಮಾನಿಸಿದಂತೆ ಹೆಚ್ಚಿನ ರೀತಿಯ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಎಂಬ ಯೋಜನೆಯನ್ನು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾನು ನೀನು ನೀನು ನಾನು, ಇದು ನಮ್ಮ ಸಹಕಾರಿ ತತ್ವದ ನೀತಿ ಸಿದ್ಧಾಂತ. ಈಗ ಈ ಸಂಸ್ಥೆ ಪ್ರಾರಂಭದಲ್ಲಿ ಎಷ್ಟು ಸದಸ್ಯರನ್ನ ಒಳಗೊಂಡು ಪ್ರಾರಂಭಗೊಂಡಿತ್ತು ಮತ್ತು ಆ ಠೇವಣಿ ಬಂಡವಾಳ ಅದೆಲ್ಲ ಹೇಳೋದಾದ್ರೆ ಈಗ ಎಷ್ಟು ಜನಸಂಖ್ಯೆಯನ್ನು ಎಷ್ಟು ಸದಸ್ಯರನ್ನ ಒಳಗೊಂಡಿದೆ? ಪ್ರಸ್ತುತ ನಮಗೆ ನಾವು ಸಂಘ ಪ್ರಾರಂಭ ಮಾಡಬೇಕು ಅಂತ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಇಲಾಖೆ ಒಂದು ಸೂಚನೆ ಕೊಟ್ಟಿದೆ. 500 ಜನ ಸದಸ್ಯರನ್ನು ಮಾಡಬೇಕು, 5 ಲಕ್ಷ ಠೇವಣಿಯನ್ನು ಸಂಗ್ರಹ ಮಾಡಬೇಕು ಅಂತ. ಅದು ನಾವು ಒಂದು 3 ತಿಂಗಳೊಳಗೆ 500 ಜನ ಸದಸ್ಯರನ್ನು ಮತ್ತು 5 ಲಕ್ಷ ಪಾಲು ಬಂಡವಾಳವನ್ನು ನಾವು ಮಾಡಿದ್ದೇವೆ ಪ್ರಾರಂಭದಲ್ಲಿ. ಆ ನಂತರದಲ್ಲಿ ಸಂಘದ ನಿಯಮಾನುಸಾರವಾಗಿ ಕಾರ್ಯಕಾರಿ ಮಂಡಳಿ ರಚನೆ ಆಯಿತು. ಆ ಪ್ರಕಾರ ಅಲ್ಲಿ ಪ್ರಥಮ ಅಧ್ಯಕ್ಷರಾಗಿ ವೆಂಕಟೇಶ್ ಉಡುಪ ಅವರು ಪ್ರಥಮ ಅಧ್ಯಕ್ಷರಾದರು. ಉಪಾಧ್ಯಕ್ಷರಾಗಿ ಶ್ರೀಯುತ ಆನಂದ ರೈ ಪೈ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಸದಸ್ಯರ ಸಂಖ್ಯೆ ಒಂದು 6,000ಕ್ಕಿಂತಲೂ ಹೆಚ್ಚಿನ ಸದಸ್ಯತ್ವವನ್ನು ಒಳಗೊಂಡಿದೆ. ಇನ್ನು ಈ ವರ್ಷ ಲೆಕ್ಕದ ಹಂತದಲ್ಲಿದ್ದೇವೆ. ಪುನರಪಿ ಅದನ್ನು ಮಾಡುವ 6,000ಕ್ಕಿಂತ ಮಿಕ್ಕಿದಾಗಿದೆ. ಮತ್ತು ಸುಮಾರು ಒಂದು 6 ಲಕ್ಷಕ್ಕಿಂತಲೂ ಹೆಚ್ಚಿನ ಪಾಲು ಬಂಡವಾಳವನ್ನು ನಾವು ಹೊಂದಿದ್ದೇವೆ. ಪ್ರಸ್ತುತ ನಮ್ಮ ಕಾರ್ಯಕಾರಿ ಮಂಡಲ ನಿರ್ದೇಶಕರಾಗಿ ಕಟೀಲು ಸಂಜೀವ ಮಠದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ಟ್ಯಾನಿ ಪಿಂಟರ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರ್ದೇಶಕರಾಗಿ ಹಿರಿಯ ಸದಸ್ಯರು ಶ್ರೀಯುತ ಯಶೋಧ ಆರ್, KB ಸುರೇಶ್, ರಾಮದಾಸ್ ಕಾಮತ್, ರಮೇಶ್, ಶ್ರೀಮತಿ ಸುಜಾತ ಕಟೀಲು, ಕುಮಾರಿ ಸುಶೀಲಾ, ವೀಣಾ ಅಬ್ರೋ, ಪ್ರವೀಣ್ ಸಾಲ್ಯನ್, ರಮೇಶ್ ಮಡಿವಾಳ, ಆನಂದ ಮಡಿವಾಳ, ಶ್ರೀಮತಿ ಉಷಾ ಆಚಾರ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ಸರ್ಕಾರದ ನೀತಿ ನಿಯಮದ ಅನುಸಾರವಾಗಿ ಆಗುವಂಥದ್ದು. ಇದರಲ್ಲಿ ನಾವು ಆಯ್ಕೆ ಮಾಡೋದಿಲ್ಲ. ಜನಗಳು ನಮ್ಮನ್ನು ಓಟ್ ಹಾಕಿ ಚುನಾಯಿಸಿ ನಮ್ಮನ್ನು ಆಯ್ಕೆ ಮಾಡಬೇಕು. ತದನಂತರದಲ್ಲಿ ನಾವು ಕೂಡ ನಮ್ಮೊಳಗೆ ಕೂಡ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷ ನಾವು ನಾಮಿನೇಷನ್ ಕೊಡಬೇಕು. ಅದರಲ್ಲಿ ಅಲ್ಲಿ ಕೂಡ ಚುನಾವಣೆ ಆಗಬೇಕು. ಚುನಾವಣೆಯಲ್ಲಿ ಸರ್ವಾನುಮತ ತೀರ್ಮಾನ ಚುನಾವಣೆಯ ಮೂಲಕ ಆಗಬೇಕು. ಆ ರೀತಿ ಇಲಾಖಾ ಚುನಾವಣಾ ಅಧಿಕಾರಿಗಳ ಮೂಲಕ ಆಗುವಂಥದ್ದು ಇದು ವ್ಯವಸ್ಥೆ. ಇದೀಗ ಬರುವ ವರ್ಷ ಮಾರ್ಚ್ 22ಕ್ಕೆ ನಮ್ಮ ಕಾಲಾವಧಿ ಮುಗೀತದೆ. ನಾನು ಅಧ್ಯಕ್ಷನಾಗಿ 9 ವರ್ಷ ನಡೆದು ಈಗ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ನಾವು
ನಮ್ಮ ಉದ್ದೇಶ ಇತ್ತು, ಜನಗಳಿಗೆ ಈ ಸಂಘವನ್ನು ಹತ್ತಿರ ಕೊಂಡೋಗಬೇಕು, ಹತ್ತಿರದ ಮೂಲಕ ಜನರನ್ನು ಸ್ಪಂದಿಸಬೇಕು, ಅವರ ಅಲ್ಲಿ ಕಷ್ಟ ಕಾರ್ಪಣ್ಯಕ್ಕೆ ನಾವು ಒಂದು ಸ್ಪಂದನೆ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮಾಡಿದಂಥ ಈ ಸಂಘಟನೆ. ನಾವು ಒಂದು ಗೆಳೆಯರ ಬಳಗ ಅಂತ ಒಂದು ಸೂಚನೆ ಕೊಟ್ಟಿದ್ದೆ. ಗೆಳೆಯರ ಬೆಳಗೊಂದು ನಾನೇ ಕಟ್ಟಿದಂಥ ಸಂಘಟನೆ. ನಾನು ಯೂತ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಮತ್ತು ಮಾನ್ಯ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ನನಗೆ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಜನಗಳಿಗೆ ನೇರವಾಗಿ ಸ್ಪಂದಿಸುವುದು ಯಾವ ರೀತಿ ಅಂತ ಕೇಳಿಕೊಂಡಾಗ ಇದು ಸುಲಭದ ದಾರಿ, ಜನಗಳಿಗೆ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಎಡೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ಸಹಕಾರಿ ಸಂಘಗಳನ್ನು ರಚಿಸುವ ಮೂಲಕ ಜನರಿಗೆ ನೇರವಾಗಿ ಸಿಗುವಂತಹ ವ್ಯವಸ್ಥೆ ಆಗಬೇಕು ಎಂಬ ದೃಷ್ಟಿಯನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಎಲ್ಲವನ್ನ ಕಾನೂನು ರೀತಿಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಸಂಘಕ್ಕೆ ಅರ್ಜೆಂಟಾಗಿ ಹಣ ಬೇಕು ಪಾಪದವರಿಗೆ. ಎಲ್ಲ ಕಡೆಗೆ ಹೋದಾಗ ಬ್ಯಾಂಕಿನಲ್ಲಿ ಹೇಳ್ತಾರೆ ಅಲ್ಲಿ ಅಷ್ಟು ಅದಾಗಬೇಕು ಇದಾಗಬೇಕು ಹಾಗೆ ಹೀಗೆ ಅಂತ ಹೇಳುವಾಗ ಜನಕ್ಕೆ ಸಮಸ್ಯೆ ಇದೆ. ಅದಕ್ಕೆ ನಾವೇನು ಮಾಡಿದ್ದೇವೆ, ಅದಕ್ಕೊಂದು ವ್ಯವಸ್ಥೆ ಅಂತ ಬೇಕು, ಅವ್ರಿಗೆ ಕಟ್ಟುತ್ತಾರೆ ಎಂಬ ನಿರ್ಧಾರವೂ ಬೇಕು. ಈಗ ವ್ಯಾಪಾರಸ್ಥರು ಅಂತ ತಗೊಳ್ಳುವ, ವ್ಯಾಪಾರಸ್ಥರಿಗೆ ಅರ್ಜೆಂಟಿಗೆ ಅವ್ರಿಗೆ ಒಂದು 10,000 ಬೇಕು. ಅದಕ್ಕೆ ನಾವೇನು ಮಾಡಿದ್ದೇವೆ, 10,000 ನಮ್ಮ ಸದಸ್ಯರಾಗಿದ್ದವರಿಗೆ 10,000 ಇದ್ದರೆ ನಾವು ಕೂಡಲೇ ಸ್ಪಾಟ್ನಲ್ಲಿ ಕೊಡ್ತೇವೆ. ಅವರು ಡಾಕ್ಯುಮೆಂಟ್ ಮಾಡಿ ಸ್ಪಾಟಕ್ಕೆ ಏನೂ ಇಲ್ಲ, 2 ಜಾಮೀನು ಇದ್ದರೆ ಆಯಿತು, ಅದು ಕೂಡಲೇ ನಮ್ಮ ಸದಸ್ಯರಾಗಿರಬೇಕು, ಜಾಮೀನು ಕೂಡ ಸದಸ್ಯರಾಗಿರಬೇಕು, ಅಂಥವರಿಗೆ 10,000 ಕೂಡಲೇ ಕೊಡ್ತೇವೆ. ಮತ್ತು ಎಲ್ಲ ಮಿಕ್ಕ ಲೋನುಗಳು ಕೂಡ ಆಡಳಿತ ಮಂಡಳಿ ಏನು ತೀರ್ಮಾನ ತಗೊಳ್ತದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಆಡಳಿತ ಮಂಡಳಿ ತೀರ್ಮಾನದಂತೆ ಲೋನನ್ನು ಕೊಡ್ತೇವೆ, ಸಾಲವನ್ನು ಕೊಡ್ತೇವೆ. ಈಗ ಕಟೀಲು ಇಲ್ಲಿ ನಮ್ಮದು ಮೂಲ ಬ್ರ್ಯಾಂಚ್ ಕಟೀಲು. ಇದು ನಾವು ಕಟೀಲನ್ನು ಆಗಬೇಕೆಂಬ ದಿಶೆಯಿಂದ ಕಟೀಲನ್ನು ಮಾಡಿದ್ದೇವೆ. ಇಲ್ಲಿ 3 ಜನ ಪ್ರತಿನಿಧಿಗಳು ಸಿಬ್ಬಂದಿಗಳಿದ್ದಾರೆ. ಒಬ್ಬರು ಸಹಾಯಕಿ, ಒಬ್ಬರು ಕಾರ್ಯನಿರ್ವಹಣಾಧಿಕಾರಿ, ಒಬ್ಬರು ಜೆಂಟ್ಸ್ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಒಂದು ಬ್ರ್ಯಾಂಚ್ ಇದೆ. ಬ್ರ್ಯಾಂಚಿನಲ್ಲಿ ಒಂದು ಮ್ಯಾನೇಜರ್ ಮತ್ತೊಂದು ಸಿಬ್ಬಂದಿ, 2 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಾವು ಎಲ್ಲ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಾಲವನ್ನು ಕೊಡ್ತೇವೆ. ವಾಹನ ಸಾಲ ಇದೆ, ಮತ್ತು 3 ನಮೂನೆ ಸಾಲ, ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಸಾಲ ಅಂತ. ಆ ರೀತಿ ಅದಕ್ಕೆ ಬೇಕಾದ ಬಯಲಾದ ಪ್ರಕಾರವಾಗಿ ಬೇಕಾದ ಬೇರೆ ಬೇರೆ ರೀತಿಯಲ್ಲಿ ಬಂದ ಅದಕ್ಕೆ ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಸಾಲ ಅಂತ ಮಾಡಿದ್ದೇವೆ. ಅದು ಯಾವುದಕ್ಕೆ ಅಂತ ಹೇಳುವುದಿಲ್ಲ, ಯಾಕೆಂದರೆ ಅಲ್ಪಾವಧಿ ಅದಕ್ಕೆ ಕೆಲವು ಕಟ್ಟುವಂಥ ವ್ಯವಸ್ಥೆ ನೋಡಿಕೊಂಡು ಆ ರೀತಿ ಮಾಡಿದ್ದೇವೆ. ಯಾವುದಕ್ಕೆ ಸಾಲ ಇಲ್ಲ ಅಂತ ಇಲ್ಲ, ಎಲ್ಲದಕ್ಕೂ ಬೇರೆ ಕಡೆ ಎಲ್ಲೇ ಸಿಗ್ತದೆ ಅದಕ್ಕೆಲ್ಲರಿಗೂ ನಾವು ಸಾಲ ಕೊಡ್ತೇವೆ. ಅದಕ್ಕೆ ನಮ್ಮಲ್ಲಿ ಪರಿಮಿತಿ ಇದೆ. ನಾವೇನು ಮಾಡಿದ್ದೇವೆ, ನಾವು ಚಿಕ್ಕ ಇದಾಗಿರುವುದರಿಂದ ನಾವು 3 ಲಕ್ಷಕ್ಕೆ ಒಳಪಟ್ಟಂಥ ಸಾಲವನ್ನು ಮಾತ್ರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ದೊಡ್ಡ ಕೊಡೋದಿಲ್ಲ, 3 ಲಕ್ಷದ ಒಳಗೆ. ಅದಕ್ಕೆ ನಮ್ಮೊಂದು ಸಾಲದ ನಿಬಂಧನೆ ಅಂತ ಮಾಡಿದ್ದೇವೆ, ಆ ಪ್ರಕಾರ ಕೊಡ್ತಾ ಇದ್ದೇವೆ. ನಾವು ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಅಂತ. ಅಲ್ಪಾವಧಿಗೆ 12%, ದೀರ್ಘಾವಧಿಗೆ 17-15% ಒಳಗೆ ಕೊಡ್ತೇವೆ. ಅದು ಪರಿಸ್ಥಿತಿಯನ್ನು ನೋಡಿ ಕೊಡ್ತೇವೆ. ಮತ್ತು ವಾಹನ ಸಾಲ ಅಂತ ಕೊಡ್ತೇವೆ, ಅದಕ್ಕೆ ಸ್ವಲ್ಪ ಬಡ್ಡಿ 13%. ಜುವೆಲ್ ಲೋನ್ ಕೊಡ್ತೇವೆ, ಅದಕ್ಕೆ 13%. ಮತ್ತು ನಮಗೆ ಪ್ರಾಮುಖ್ಯವಾದಂಥ ಇಲ್ಲಿ ಶ್ರೀನಿಧಿ ಠೇವಣಿ ಅಂತ, ಪಿಗ್ಮಿ ಅಂತ ಹೇಳ್ತೇವಲ್ಲ, ಅದು ಶ್ರೀನಿಧಿ ಠೇವಣಿ ಅಂತ ಮಾಡಿದ್ದೇವೆ. ಡೈಲಿ ಕಲೆಕ್ಷನ್, ನಾವು ಡೈಲಿ ಕಲೆಕ್ಷನ್ ಯಾರು ಕೊಡ್ತಾರೆ ಅವರಿಗೆ ನಾವು ಪ್ರಾಮುಖ್ಯತೆ ಜಾಸ್ತಿ ಕೊಡೋದು. ಅವರಿಗೆ ನಾವು ಎಲ್ಲ ಹಣ ಡೈಲಿ ಕಟ್ತಾರೆ, ಅವರಿಗೆ ನಾವು ಸಾಲ ಸೌಲಭ್ಯ 2-3 ನಮೂನೆ ಸಾಲ ಸೌಲಭ್ಯ ಕೊಡ್ತೇವೆ. ಒಂದನೇದಾಗಿ ಅವರ ಸಾಲದ ಮೇಲೆ ಬಡ್ಡಿ ಆಗುವ 10% ಬಡ್ಡಿಯಲ್ಲಿ ಒಂದು ಕೊಡುವಂಥದ್ದು. ಅದು ಅವರ ಸಾಲ ಅವರಿಗೆ ಪಿಗ್ಮಿ ಇದ್ದರೆ, ಅದು ಶ್ರೀನಿಧಿ ಠೇವಣಿ ಇದ್ದರೆ 75% ಅವರಿಗೆ ಕೊಡ್ತೇವೆ, ಸಾಲ ಅವರಿಗೆ ಕೊಡ್ತೇವೆ, ಅದಕ್ಕೆ ಬಡ್ಡಿ ಕಡಿಮೆ. ಅದೇ ರೀತಿ ನಮಗೆ ಡಬಲ್ ಸ್ಕೀಮ್ ಅಂತ ಇದೆ. 1 ಲಕ್ಷ ಇದೆ, ಅವಾಗ 2 ಲಕ್ಷ, ಅದಕ್ಕೆ 2 ಜಾಮೀನು. ಶಿಫಾರಸು ಮಾತ್ರ ಪಿಗ್ಮಿ ಏಜೆಂಟ್ ಶಿಫಾರಸು, ಅದಕ್ಕೆ ನಾವು 10% 1 ವರ್ಷದ ಅವಧಿಗೆ 10% ಕೊಡ್ತೇವೆ. ಅಲ್ಲಿ ಏನಂದರೆ ಅವನು 6 ವರ್ಷ ಪಿಗ್ಮಿ ಕಟ್ಟಿರಬೇಕು, 6 ತಿಂಗಳು ಪಿಗ್ಮಿ ಕಟ್ಟಿರಬೇಕು. ಅದರ ನಂತರ ಅದನ್ನು ನೋಡಿಕೊಂಡು ಅವನಿಗೆ 1 ವರ್ಷದ ಅವಧಿಯಲ್ಲಿ ಅವರಿಗೆ ಡಬಲ್ ಸ್ಕೀಮ್ ಆಗಿ ಕೊಡ್ತೇವೆ. ಅದಕ್ಕೆ ನಾವು 10% ತೆಗೆದುಕೊಳ್ತೇವೆ. ಹೌದು. ಸಂಘದ ಸದಸ್ಯರ ವ್ಯವಹಾರದಲ್ಲಿ ತೊಂದರೆ ಆಗದಂತೆ ಪ್ರತಿದಿನ ಮಧ್ಯಾಹ್ನ 2 ಗಂಟೆಯವರೆಗೆ ನಾವು ಚಾಲ್ತಿ ಇಟ್ಟಿದ್ದೇವೆ, ಬಂದ್ ಮಾಡಲಿಲ್ಲ.
ಯಾಕೆಂದರೆ ನಮ್ಮ ಸಂಘದ ಸದಸ್ಯರ ಆರ್ಥಿಕ ಸ್ಥಿತಿಯಲ್ಲಿ ಎಲ್ಲ ಕಡೆ ಬಂದಾದರೆ ಪರಿಸ್ಥಿತಿ ಹಾಳಾಗ್ತದೆ. ಅದಕ್ಕೆ ಸಿಬ್ಬಂದಿಗಳಿಗೆ ಭಾಳ ಕಷ್ಟ ಆಗಬಾರ್ದು ಮಧ್ಯೆ ಒಬ್ಬರು ಬಂದರೆ ಮತ್ತೊಬ್ಬರು ಒಂದು ದಿವಸ ಒಬ್ಬೊಬ್ಬರನ್ನು ಕೂತ್ಕೊಳಿಸಿ ಅವರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಅದರಿಂದ ಜನಗಳಿಗೆ ತುಂಬ ತೊಂದರೆ. ಮತ್ತು ಸಾಲ ಕಟ್ಟಲಿಕ್ಕೆ ತುಂಬ ಕಷ್ಟ ಆಯ್ತು ಅಂತ ಹೇಳ್ತಾರಲ್ಲ, ನೀವು ಸಾಲ ನಾವು ಕಟ್ಟಲಿ ನೀವು ಈಗ ಕೇಳೋದಿಲ್ಲ, ನೋಡು ಅವಸರ ಮಾಡಬೇಡಿ, ನಿಮ್ಗೆ ಎಷ್ಟು ಸಾಧ್ಯ ಇದೆ ಅದನ್ನು ಕಟ್ತಾ ಹೋಗಿ ಅಂತ ಹೇಳಿದರೆ ಕೆಲವರು ಕಟ್ಟಿದ್ದಾರೆ, ಕೆಲವರು ಕಟ್ಟಲಿದೆ. ಪಿಗ್ಮಿಗೆ ಕಟ್ಟಲಿಕ್ಕೆ ಸಹ ಹಣ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಯಾರಿಗೂ ತೊಂದರೆ ಮಾಡಲಿಲ್ಲ. ನಿಮಗೆ ಎಷ್ಟು ಸಾಧ್ಯ ಅದು ಕಟ್ಟಿ, ನಮಗೆ ಕಷ್ಟ ಆಗ್ಬೋದು, ಎಲ್ಲರಿಗೆ ಲೋಕಕ್ಕೆ ಬಂದ ಕಷ್ಟ ಅದನ್ನು ನಾವು ನಿಭಾಯಿಸಿಕೊಂಡು ಹೋಗುವ ಅಂತ. ಅದಕ್ಕೆ ಏನು ಮಾಡೋದು, ಈಗ ಕಷ್ಟ ಅಲ್ವಾ ಅಂತ ಕೇಳಿದಾಗ ಕೇಳ್ಬೋದು ನೀವು. ಯಾಕೆಂದರೆ ಈಗ ಏನು ಮಾಡ್ತೀವಿ, ಅದನ್ನು ತಾರತಮ್ಯವನ್ನು ಏನು ಸರಿಪಡಿಸ್ತೀರಿ ಅಂತ ಕೇಳಿದಾಗ ನಾವು ಅವರಿಗೊಂದು ಎಲ್ಲ ತೀರ್ಮಾನ ತಗೊಂಡಿದ್ದೇವೆ ಒಂದು ಮಹಾಸಭೆಯಲ್ಲಿ. ಏನು ಅಂತ ಕೇಳಿಕೊಂಡಾಗ ಎಲ್ಲರೂ ಮಾಹಿತಿ ಕೊಟ್ಟು ನಾನೊಂದು ಅಭಿಪ್ರಾಯ ಇದ್ದೆ, ಎಲ್ಲ ಈಗ ಸಾಲದ ತುಂಬ ಸೋತಿದ್ದಾರೆ, ಅವರಿಗೊಂದು ವ್ಯವಸ್ಥೆ ಮಾಡುವ, ಎಲ್ಲ ರಿನ್ಯೂವಲ್ ಮಾಡುವಂಥ ವ್ಯವಸ್ಥೆ ಮಾಡುವ, ಎಲ್ಲರನ್ನು ಹೊಸತ್ತಾಗಿ ಅವರಿಗೆ ಸಾಲ ಕೊಡೋದು ಇದ್ದದ್ದಾಗೆ. ಆಗ ಅವರಿಗೆ ಒಳ್ಳೆಯದಾಯಿತು ಜನಗಳಿಗೆ. ಅಂದರೆ ಹೊಸತ್ತಾಗಿ ಬಂದಾಗ ಅಲ್ಲಿ ಅವಧಿ ಸಿಗ್ತದೆ, ನಮಗೂ ಒಳ್ಳೆಯದು. ಆದ್ದರಿಂದ ನಮಗೆ ಕಾನೂನು ರೀತಿಯ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ, ಎಲ್ಲ ಸಮಸ್ಯೆ. ಅದಕ್ಕೆ ನಾವು ಎಲ್ಲರಿಗೂ ರಿನ್ಯೂವಲ್ ಮಾಡಿಕೊಂಡು ಹೊಸತ್ತಾಗಿ ಸಾಲ ಕೊಟ್ಟು ಅವರಿಗೊಂದು ಅವಧಿಯನ್ನು ಮೀರಿದ ಅವಧಿಯನ್ನು ಕೊಟ್ಟುಬಿಟ್ಟಿದೆ. ಅದು ಭಾಳ ಸಂತೋಷ ಆಗಿದೆ, ಜನರಿಗೆ ಭಾಳ ಸಂತೋಷವನ್ನು ಪಟ್ಟಿದ್ದಾರೆ ಅದರಲ್ಲಿ ಎಲ್ಲರಿಗೂ. ಈಗ ಕೊರೋನಾ ಸಮಯದಲ್ಲಿಗೆ ಬರುವ, ಕೊರೋನಾ ಸಮಯದಲ್ಲಿ ನಮ್ಮಲ್ಲೂ ಹಣ ಇಲ್ಲದಿದ್ದು ಕೂಡ ನಾವು ನಿರ್ದೇಶಕರು ಕೆಲವರು 1,000 ಕೊಟ್ಟಿದ್ದಾರೆ, ಒಂದು 16 ಜನ ನಿರ್ದೇಶಕರು ಸಿಬ್ಬಂದಿಗಳು ಅವರು ಹಣ ಕೊಟ್ಟಿದ್ದಾರೆ. ಎಲ್ಲ ಒಟ್ಟು ಮಾಡಿ ನಮ್ಮ ಅಭಿಮಾನಿಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡಿಕೊಂಡು ಕಡಿಮೆ 260 ಕಿಟ್ಗಳು, 260 ಕಿಟ್ಗಳನ್ನು ಬಡವರನ್ನು ಗುರುತಿಸಿ ನಾವು ಕೊಟ್ಟಿದ್ದೇವೆ. ಆವತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲರ ನಮ್ಮಲ್ಲೇ ಸೊಸೈಟಿಯಿಂದ ತೆಗಿಲಿಲ್ಲ, ಸೊಸೈಟಿನ ಕೇವಲ 10,000 ಮಾತ್ರ ತೆಗೆದದ್ದು ನಾವು, ಮತ್ತೆಲ್ಲ ನಾವೇ ಡೊನೇಷನ್ ಮಾಡಿ ಎಲ್ಲ ಅದು ಜನಗಳಿಗೆ ಕೂಡ ಸ್ಪಂದನೆ ಆಗಬೇಕು, ಮುಟ್ಟಿ. ಅದು ಸದಸ್ಯರಂತೂ ನೋಡಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೇವೆ. ಅವರಿವರಂತ ಜಾತಿ ನೋಡಿಲ್ಲ, ಯಾರನ್ನು ನೋಡಿಲ್ಲ, ಎಲ್ಲರಿಗೂ ಕೊಡಿ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಅವರನ್ನು ಕರೆದು, ಅವರು ಯಾರು ಕೊಟ್ಟಿದ್ದು ಅವರನ್ನು ಕರೆದು ಅವರ ಮೂಲಕ ಕೊಟ್ಟು ಅಂತ ವ್ಯವಸ್ಥೆ ಮಾಡಿದ್ದೇವೆ ನಾವು. ಹೌದು, ನಾವು ರೈತರಿಗೆ ಪರವಾಗಿ ಇಲ್ಲಿ ಏನಾದರೂ ಸಹಕಾರ ಕೊಡಿ, ಅವರಿಗೆ ಸಾಲ ಕೊಡುವಂಥ ರೈತರಿಗೆ ಅಂತ ನಾವು ಸಾಲವನ್ನು ಕೊಡಲಿಲ್ಲ. ಯಾಕೆಂದರೆ ರೈತರಿಗೆ ಅಂತ ಕೊಡುವಂಥ ವ್ಯವಸಾಯ ಸೇವಾ ಸಂಘಗಳಿವೆ. ಅದಕ್ಕೆ ನಾವು ಅವರನ್ನು ಉತ್ತೇಜನ ಮಾಡೋ ದೃಷ್ಟಿಯಲ್ಲಿ ನಾವು ವರ್ಷ ಮಹಾಸಭೆ ಆಗುವ ಕೃಷಿಕರನ್ನು ಪ್ರೋತ್ಸಾಹಿಸ್ತೇವೆ. ಅವರು ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ, ಉತ್ತಮ ಗ್ರಾಹಕರ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಅದು ಸಹ ನಮ್ಮಲ್ಲಿ ಒಂದು ಸಂಘಟನೆ. ಅವರನ್ನು ಪ್ರೋತ್ಸಾಹಿಸಿ ಅದು ಕೃಷಿಯಲ್ಲೇ ಬರ್ತದೆ. ಅವರು ಹೆಚ್ಚಿನ ಹಾಲು ಕೊಟ್ಟವರಿಂದ ಸಹಕಾರ ಸಂಘಗಳನ್ನು ಗುರುತಿಸಿಕೊಂಡು ಅವರಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ. ಅದರ ಪರವಾಗಿ ಇರುವುದು ಅಂತ ಒಂದೇ ಅಂದರೆ ಇಲ್ಲ, ಈ ಸಂಘವು ಗ್ರಾಮಕ್ಕೆ ಸೀಮಿತವಾಗಿ ಮಂಗಳೂರು ತಾಲೂಕಿನ ಎಲ್ಲ ಗ್ರಾಮಗಳು ಒಳಗೊಂಡಂಥ ಸಂಘ ಆಗಿದೆ. ಆದರೆ ನಾವು ಇಲ್ಲಿ ಏನಂದರೆ ಪರಿಸರ ಜನವನ್ನು ಮಾತ್ರ ಮೆಂಬರ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಯಾರು ಆಗಲಿಕ್ಕೆ ಬಾರದಂತ. ಈಗ ನೀವು ಮಂಗಳೂರು ತಾಲೂಕಿಂದ ನಿಮ್ಮನ್ನೂ ಮಾಡ್ಬೋದು, ಯಾರು ಮಂಗಳೂರು ತಾಲೂಕು ವ್ಯಾಪ್ತಿಯನ್ನು ಮಂಗಳೂರು ತಾಲೂಕು ವ್ಯಾಪ್ತಿಯನ್ನು ಬಿಟ್ಟು ನಾವು ಮಾಡುವಾಗ, ಯಾಕೆ ನಮ್ಮ ಇಲಾಖೆ ಅಂಡರ್ನಲ್ಲಿ ಬರುವುದಿಲ್ಲ, ಅವರ ಅನುಮತಿಯನ್ನು ಪಡಿಬೇಕು, ಅದು ಆಗುವುದಿಲ್ಲ. ಅದನ್ನು ಮಂಗಳೂರು ತಾಲೂಕು ವ್ಯಾಪ್ತಿ ನಮ್ಮ ಸಂಘ ಆಗಿದೆ. ಹೌದು, ಪ್ರಶಸ್ತಿಗಳನ್ನು ಹಂಚಿಕೊಳ್ಳಿಕ್ಕೆ ನಾವು ಪ್ರಶಸ್ತಿ ಅರ್ಜಿ ಹಾಕಲಿಕ್ಕೆ ಹೋಗಲಿಲ್ಲ. ಅರ್ಜಿ ಹಾಕಿದ್ರೆ ಯಾವ ಪ್ರಶಸ್ತಿಗಳು ಬರುವುದಿಲ್ಲ, ಗುರುತಿಸಿಕೊಂಡು ಬರುವುದಿಲ್ಲ, ಅದು ಗೊತ್ತು. ಯಾಕೆ ನಾನು ಯೂತ್ನಲ್ಲಿರುವಾಗ ನನಗೆ ಉತ್ತಮ ಯುವ ಪ್ರಶಸ್ತಿ ಸಿಕ್ಕಿದೆ. ವೈಯಕ್ತಿಕ 1987 ಉತ್ತಮ ಯುವ ಪ್ರಶಸ್ತಿ ಕಟ್ಟಿ ಸಂಜೆ ಮಡಿಗಳಿಗೆ ಸಿಕ್ಕಿದ್ದು, ಉತ್ತಮ ಯುವ ಪ್ರಶಸ್ತಿ. ಮತ್ತು ಉತ್ತಮ ಸಂಘ ಪ್ರಶಸ್ತಿ ನಮಗೆ ಸಿಕ್ಕಿದೆ. ಅದು ಅರ್ಜಿ ಹಾಕಬೇಕು. ಅದೇ ರೀತಿ ಅರ್ಜಿ ಹೋಗಲಿ, ಯಾಕೆ ಇನ್ನೂ ಸಹ ಡೆವಲಪ್ಮೆಂಟ್ ಇದೆ, ನಮ್ಗೆ ಇನ್ನೂ ಸಹ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಿಕೊಂಡು ನಾವು ಅರ್ಜಿ ಹಾಕಬೇಕು ಎಂಬ ಚಿಂತನೆಯಲ್ಲಿದ್ದೇವೆ. ಇನ್ನು ಬರುವ ವರ್ಷ ನೋಡಬೇಕು. ಈಗ ಸಹಕಾರಿ ಸಂಘದಲ್ಲಿ ಬೇರೆ ಬೇರೆ ಸಿಗ್ತದೆ ಅಂತೆ, ನೋಡಬೇಕು, ಅರ್ಜಿ ಹಾಕಬೇಕು. ನಾವು ಈಗ ನಮ್ಮ ಡೆವಲಪ್ಮೆಂಟ್ ನೋಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಅರ್ಜಿ ಹಾಕುವ ವ್ಯವಸ್ಥೆ ಮಾಡ್ತೇವೆ. ನಮಗೆ ಅರ್ಹರಿದ್ದೇವೆ ನಾವು, ಅದು ಈಗ ತೋರ್ಪಡಿಸಲಿಲ್ಲ. ನಾವು ನಮ್ಮನ್ನು ಅವರು ಗುರುತಿಸಲು ನೆನೆಸ್ಕೊಂಡಿದ್ದೇವೆ, ಯಾರು ನಮ್ಮನ್ನು ಗುರುತಿಸಿಕೊಂಡಿಲ್ಲ. ನಮ್ಮ ಮುಖ್ಯವಾಗಿ ಆಕರ್ಷಕ ಠೇವಣಿ ಶ್ರೀನಿಧಿ, ಆಂತರಿಕ ಶ್ರೀನಿಧಿ ಠೇವಣಿ. ಅದು ಮತ್ತೊಂದು
ಆ ಒಂದು ಸಂಜೀವಿನಿ ಅಂತ ಒಂದು ಮಾಡಿದೆ, ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿದೆ. ಅದು ಡಬಲ್ ಸ್ಕೀಮು, 8 ವರ್ಷಕ್ಕೆ ಡಬಲ್ ಸ್ಕೀಮ್. ಅದನ್ನು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಈಗ ಶ್ರೀನಿಧಿ ಆಂತರಿಕ ಲೋನ್ ಆಗಲಿ, ಆಂತರಿಕ ಶ್ರೀನಿಧಿಗೆ ಸಂಬಂಧಪಟ್ಟ ಯಾವುದೇ ಎಲ್ಲ ಒಳ್ಳೆಯದ ಹೋಗ್ತಾ ಇದೆ. ಮುಂದಿನ ಯೋಜನೆ ಒಂದು, ನಾವು ಇಲ್ಲಿ ಜನರಿಗೆ ಒಳ್ಳೆಯದಾಗಬೇಕು ಎಂಬ ದೃಷ್ಟಿ ನಾವು ಬಹಳ ಇದರಲ್ಲಿ ನಾವು ಇದು ನ್ಯಾಯಬೆಲೆ ಅಂಗಡಿ ಮಾಡಬೇಕು ಚಿಂತನೆ ಮಾಡಿದೆ. ಅದರ ಬಗ್ಗೆ ನಾವು ಈಗ ಆಲೋಚನೆ ಮಾಡಿದೆ. ಮತ್ತೊಂದು, ನಮಗೆ ಸ್ವಂತವಾದ ಒಂದು ಕಟ್ಟಡ ಇಲ್ಲ, ಈಗ ನಾವು ಬಾಡಿಗೆ ಕಟ್ಟಡದಲ್ಲಿ ಇರುವುದು. ಸ್ವಂತ ಒಂದು ಕಟ್ಟಡ ಮಾಡಬೇಕೆಂಬ 2 ಉದ್ದೇಶವನ್ನು ಇಟ್ಟುಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಇನ್ನೂ ಕೂಡ ಬ್ರ್ಯಾಂಚ್ಗಳನ್ನು ಮಾಡಬೇಕು. ಈಗ ಪೆರ್ಮುದೆ ಅಲ್ಲಿ ಒಂದು ಮಾಡಬೇಕು ಎಂಬ ಚಿಂತನೆಯನ್ನು ಮುಂದಿನ ದಿನ ಮಾಡಿ. ಯಾಕೆ ಇನ್ನು 1 ವರ್ಷ ಕಾಲಾವಧಿ ಉಂಟು. ಈಗ ಆಗಲಿಕ್ಕಿಲ್ಲ. ಬರುವ ವರ್ಷದ ಏನಾದರೂ ನಾವು ನಮ್ಮದೇ ಆಡಳಿತ ಮಂಡಳಿ ಬಂದರೆ ಮಾಡುವ ಒಂದು ಚಿಂತನೆಯನ್ನು ನಾವು ಖಂಡಿತ ಮಾಡ್ತೇವೆ. ನನ್ನ ಹೆಸರು ಹರೀಶ್ ಅಂತ, ನಾನು ಮೂರುಕಾವರಿಯವನು. ಕಟೀಲು ವಿವಿಧೋದ್ದೇಶ ಸಂಘದ್ದು ಇದು ಅಂತ ಹೇಳಿದರೆ ಇಲ್ಲಿ ಬರುವಾಗ ತೊಂದರೆ ಇಲ್ಲ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ಅಂದರೆ ಸ್ಟ್ಯಾಂಪ್ ಪೇಪರ್ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ವಿವಿಧೋದ್ದೇಶ ಲೋನ್ ಇದ್ದಾಗಲಿ ಎಲ್ಲ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ ಇಷ್ಟಪಡ್ತಾರೆ. ಈ ವರ್ಷದ ಅಂದಾಜು ಒಟ್ಟು ವ್ಯವಹಾರ ಈ ನಿನ್ನೆ ಮೀಟಿಂಗ್ ಆಯಿತು, ಈಗ ಮೀಟಿಂಗ್ ಆಯ್ತು ಅಷ್ಟೇ. ಇವತ್ತು 15,05,13,641 ರೂಪಾಯಿ ಅಂದಾಜು ವ್ಯವಹಾರ ಈ ವರ್ಷದಲ್ಲಿ ಮಾಡಿದ್ದೇವೆ. ಅದೇ ರೀತಿ ಈ ದಿನದ ನಮ್ಮದು ಮೀಟಿಂಗಿನ ಅಂದಾಜು ಒಂದು 20 ಲಕ್ಷ ಈ ಸಲ ಲಾಭ ಬರುವುದು ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಈ ವರ್ಷದಲ್ಲಿ. ಇದೊಂದು ನಮಗೊಂದು ಸಂತೋಷವಿದೆ. ಹಾಗೆ ನಾವು ಕೊರೋನಾದ ಸಹಕಾರ ಮಾಡಿದರೂ ಕೂಡ ನಮಗೆ ಜನಗಳು ಸ್ಪಂದಿಸಿರುವುದರಿಂದ ಅದು ಒಳ್ಳೆಯ ರೀತಿ ಆಗಿದೆ, ಸಂತೋಷ ಆಗಿದೆ ನಮಗೆ ಈ ಸಲ. ಉದ್ಯೋಗಿಗಳಿಗೆ ನಾವು ಅವರಿಗೆ ಇಲಾಖೆಯಿಂದ ಸಿಗುವಂಥ ಏನು ಸವಲತ್ತುಗಳಿವೆ ಅವರಿಗೆ ಜಾಬ್ನಲ್ಲಿ ಪರ್ಮನೆಂಟ್ ಮಾಡಿದ್ದೇವೆ. ಸಹಕಾರ ಇಲಾಖೆಯಿಂದ ಅವರಿಗೆ ಅಧಿಕೃತವಾಗಿ ಪರ್ಮನೆಂಟ್ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ಇದರಿಂದ ಇ ಪಿ ಎಫ್ ಅಂದರೆ ಪ್ರೊವಿಡೆಂಟ್ ಫಂಡದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅವರಿಗೆ ಮೆಡಿಕಲ್ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಚಿಕ್ಕದ ಅಮೌಂಟ್ ಅದು ಮುಂದಕ್ಕೆ ಅದು ದೊಡ್ಡದಾಗ್ಬೋದು. ಚಿಕ್ಕ ಅಮೌಂಟ್ ಮೆಡಿಕಲ್ ವರ್ಷಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಮೆಡಿಕಲ್ ವ್ಯವಸ್ಥೆ ಮಾಡಿದ್ದೇವೆ. ನಮಗೆ ಬಂದ ತಕ್ಷಣ ಕೊಡುವಂಥ ನಮ್ಮ ಪದ್ಧತಿ ಇಲ್ಲ. ಒಬ್ಬ ಗ್ರಾಹಕ, ನಮ್ಮ ಸದಸ್ಯನಾಗಿದ್ದಂಥ ಗ್ರಾಹಕ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟ ನಂತರ ಅದನ್ನು ನಾವು ಆಡಳಿತ ಮಂಡಳಿ ಕಮಿಟಿಯಲ್ಲಿ ಇಡಬೇಕು. ಆಡಳಿತ ಕಮಿಟಿ ತೀರ್ಮಾನ ಆಗಿ ಅಲ್ಲಿ ಮಂಜೂರಾತಿ ಆದ ನಂತರದಲ್ಲಿ ಅವರಿಗೆ ನಾವು ಹೇಳ್ತೀವಿ ಇಂತಿನ ಬನ್ನಿ ಅಂತ. ಆಗ ಅವರಿಗೆ ಕೆಲವರು ನಮ್ಮ ಕಾರ್ಯದರ್ಶಿ ಹೇಳ್ತಾರೆ, ಕಷ್ಟ ಸುಖ ಹೇಳ್ತಾರೆ, ಅದಕ್ಕೆ ಸ್ಪಂದಿಸಿಕೊಂಡು ಆ ತೊಂದರೆಯಲ್ಲಿ ಕೊಡ್ತೇವೆ. ಅಂದರೆ ಅರ್ಜಿ ಆಗಿ ಆಡಳಿತ ತೀರ್ಮಾನ ಆಗಬೇಕು. ಅದು ಒಂದು ಹೇಳಿದ್ದೀನಿ, 10,000 ರೂಪಾಯಿ ಬಂದು ಬೇಕಾದರೆ ಕೂಡಲೇ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. 10,000 ಒಳಗೆ. ಅದು ಮಾತ್ರ ನಮಗೆ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗೆ ಒಂದು ವಿಶೇಷವಾದ ಪವರ್ ಕೊಟ್ಟಿದ್ದಾರೆ. ಇವರು ಅರ್ಜೆಂಟ್ 10,000 ಕೊಡಿ ಅಂತ. ಅದಕ್ಕೆ ನಾವು ಆಡಳಿತ ಮಂಡಳಿ ತೀರ್ಮಾನ ತೆಕ್ಕೊಂಡೆ ಅದು ಕೊಡ್ತಾ ಇದ್ದೀವಿ. ಅದನ್ನು ಮತ್ತೆ ಆಡಳಿತ ಮಂಡಳಿಗೆ ಇಟ್ಟು ಮಂಜೂರಾತಿ ಕೊಡ್ತೇವೆ ಜನಗಳಿಗೆ. ತುರ್ತಾಗಿ ಸಾಲ ಕೊಡುವಂಥ ಪದ್ಧತಿ ಇಲ್ಲ. ಅದು ಆಡಳಿತ ತೀರ್ಮಾನವೇ ಅಂತಿಮ ತೀರ್ಮಾನ. ನಮಗೆ ಕೊಡುವಂಥದ್ದು ಇರುವಂಥ 10,000 10,000 ಕೊಡಲಿಕ್ಕೂ ಸಹ ಮಾನದಂಡ ಇದೆ. ಒಟ್ಟಿಗೆ ಕೊಡಲಿ ಆಗೋದಿಲ್ಲ. ಯಾಕೆಂದರೆ ಅವ ಸದಸ್ಯನಾಗಿರಬೇಕು ಮತ್ತು 2 ಜನ ಜಾಮೀನು ಆಗಲೇಬೇಕು. ಅದು ಕ್ರಮ ಇದೆ. ಅದನ್ನು ಮೀರಿ ನಮಗೆ ವ್ಯವಸ್ಥೆಯನ್ನು ಮೀರಿ ಹೋಗಲಿಕ್ಕೆ ಆಗೋದಿಲ್ಲ. ನನಗೆ ಇಲ್ಲಿ ಸಹಕಾರಿ ಕಷ್ಟ ಎಂಬುದು ಇದೆ. ಮತ್ತು ಸಂಘಟನೆ ಎಂಬುದು ಅಷ್ಟು ಸುಲಭವಾದ ಸಂಘಟನೆಯೂ ಅಲ್ಲ. ಯಾಕಂದರೆ ಎಲ್ಲರನ್ನು ಒಟ್ಟು ಮಾಡುವುದು, ಅವರದ್ದು ಕಷ್ಟ ಸುಖಗಳಿಗೆ ಭಾಗಿಯಾಗುವುದು, ಅದು ನನಗೆ ಚಿಕ್ಕಂದಿನಲ್ಲಿ ಬಂದಂಥ ಒಂದು ಆಸ್ತಿ. ಯಾಕೆಂದರೆ ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಸಹ ಕಷ್ಟದಿಂದ ಬಂದವ. ನಾನು ಸಹ ಈಗಲೂ ನಾನು ಶ್ರೀಮಂತ ವ್ಯಕ್ತಿ ಅಲ್ಲ. ಆದ್ದರಿಂದ ಜನರೊಳಗೆ ನಾನು ಸ್ಪಂದಿಸಬೇಕು, ಜನರೊಂದಿಗೆ ಕೂಡಬೇಕು, ಜನರ ಸ್ಪಂದನೆಗೆ ನಾನು ಭಾಗಿಯಾಗಬೇಕು ಎಂಬುದು ನನ್ನ ಆಸೆ. ಆ ಪ್ರಕಾರ ಹೋಗ್ತಾ ಇದ್ದೇವೆ. ಮುಂದೆ ದೈವಾನುಗ್ರಹದ ಮೂಲಕವಾಗಿ ಸಹಕಾರಿ ತತ್ವ ಸಿದ್ಧಾಂತದ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದ್ದೇನೆ. ಧನ್ಯವಾದಗಳು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ.
ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ಕ್ವಿಲ್ ಎಕ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು, ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಂಜಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್. ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 0824428866. ಬಿಳಿ ಹಾಳೆಯಲ್ಲಿ ಪೆನ್ಸಿಲ್ ಹಿಡಿದು ಚಿತ್ರ ಬಿಡಿಸಿದ್ರೆ ಸಾಕು, ಚಿತ್ತಾರವೇ ಜೀವ ತಳೆದು ಬಂದಂತಿರುತ್ತೆ ಪ್ರಸಾದ್ ಕೈಚಳಕ. ಒಂದಕ್ಕಿಂತ ಒಂದು ಅದ್ಭುತ ಅತ್ಯಾಕರ್ಷಕ ಪೆನ್ಸಿಲ್ ಸ್ಕೆಚ್, ಕಲರ್ ಸ್ಕೆಚ್, ಶಿಲ್ಪಕಲೆ, ಹೀಗೆ ಹಲವು ವಿಧಗಳಲ್ಲಿ ಚಿತ್ರ ಬಿಡಿಸಿ ಕಲೆಗಾಗಿ ತಮ್ಮನ್ನು ತಾವು ಮುಡಿಪಾಗಿಸಿಕೊಂಡಿದ್ದಾರೆ. ಸ್ಯಾಂಡ್ ಆರ್ಟ್, ಪೋರ್ಟ್ರೇಟ್ ಆರ್ಟ್, ಹೀಗೆ ವೆರೈಟಿ ಆರ್ಟ್ಗಳಿಗಾಗಿ ಕೂಡಲೇ ಸಂಪರ್ಕಿಸಿ ಪ್ರಸಾದ್ ಸುರೇಶ್ ಮೂಲ್ಯ, ಸುರತ್ಕಲ್ ಖಾನ, ಮಂಗಳೂರು. 8050101280. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ಮಾರ್ಕ್ ಪ್ರಾಮಾಣಿಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡನ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515, 082424219993, 24444193. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು
24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4-ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution. 3 hours charge and 80 to 100 kilometers mileage. 3 years battery warranty and 3 years motor warranty. And 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686.